ನಮಸ್ಕಾರ. ಸೋಮವಾರದ ಮಾರ್ಕೆಟ್ ಯಾವ ಥರ ಇರುತ್ತೆ ಪ್ರಿಡಿಕ್ಷನ್ ನೋಡೋಣ ಈ ವಿಡಿಯೋದಲ್ಲಿ. ಸ್ನೇಹಿತರೆ, ಇಲ್ಲಿ ಇದು ಆ್ಯಕ್ಚುಲಿ ಫಿಬೊನಾಚಿ ಟೂಲಿಂದ ಸೆಟ್ಟಿಂಗ್ಸ್ ಮಾಡಿರೋದು. ಇದರಲ್ಲಿ ರೆಡ್ ಡಾಟ್ ಲೈನ್ ಕಾಣಿಸ್ತಿದೆ ಅಲ್ವಾ, ಇದು ಆ್ಯಕ್ಚುಲಿ ಹಾರಿಜೆಂಟಲ್ ಲೈನ್, ಇದು ಫಿಬೊನಾಚಿ ಲೈನ್ ಅಲ್ಲ ಇದು. ಈಗ ಇದು ಹಾರಿಜೆಂಟಲ್ ಲೈನ್ ಬಂದುಬಿಟ್ಟು ಅದು ಓಪನ್ ಇಂಟ್ರೆಸ್ಟು 23,500ರಲ್ಲಿ ಸಪೋರ್ಟ್ ಇದೆ ಮತ್ತು 24,500ರಲ್ಲಿ ರೆಸಿಸ್ಟೆನ್ಸ್ ಇದೆ ಅಂಥೇಳಿ ಅದು ಇಂಡಿಕೇಷನ್ ಮಾಡ್ತಾಯಿದೆ. ನೆಕ್ಸ್ಟು ಇಲ್ಲಿ ನಮಗೆ ರೆಡ್ ಲೈನ್ಸ್ಗಳು ಕಾಣ್ತಿದೆ ಅಲ್ವಾ, ಮೇಲ್ಗಡೆ 4 ಲೈನ್ ಇದೆ, ಕೆಳಗಡೆ 4 ಲೈನ್ ಇದೆ. ಮೇಲ್ಗಡೆದೆಲ್ಲ ಇದು ರೆಸಿಸ್ಟೆನ್ಸು ಮೇಲ್ಗಡೆ ಇರೋದು, ಕೆಳಗಡೆ ಇರೋದು ಸಪೋರ್ಟು. ಇದು ಎಷ್ಟು ಟೈಮ್ ಫ್ರೇಮ್ಗೆ ಹಾಕಿದ್ದೀನಿ ಅಂದರೆ, ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು 15 ಮಿನಿಟ್ಸ್ ಟೈಮ್ ಫ್ರೇಮು, ಬಟ್ ಇದು ಡ್ರಾ ಆಗಿರೋದು ಡೇ ಟೈಮ್ ಫ್ರೇಮಲ್ಲಿ ಡ್ರಾ ಆಗಿದೆ. ಅಂದರೆ ನಾನು ಡೇ ಕ್ಯಾಂಡಲ್ಗೆ ಅದನ್ನು ಡ್ರಾ ಮಾಡಿದ್ದೀನಿ. ಹಾಗಾಗಿ ಡೇ ರೇಂಜಲ್ಲಿ ಇಷ್ಟು ದೂರ ಸಪೋರ್ಟ್ ರೆಸಿಸ್ಟೆನ್ಸ್ಗಳಿದೆ. ಓಕೆ, ಇದ್ರ ಜೊತೆಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಆಟೋಮೆಟಿಕ್ಕಾಗಿ ಒಂದು ಟೂಲನ್ನು ನಾನು ಡ್ರಾ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ಈಗ ತೋರಿಸ್ತೀನಿ. ಬ್ಲ್ಯಾಕ್ ಲೈನ್ಗಳು ಬರ್ತಾಯಿದೆ ಅಲ್ವಾ, ಇದು 15 ಮಿನಿಟ್ಸು ಟೈಮ್ ಫ್ರೇಮ್ನಲ್ಲಿ ಇರುವಂಥ ಆಟೋಮೆಟಿಕ್ ಟೂಲ್ ಇದು. ಇದರಲ್ಲಿ ಕೂಡ ಸಪೋರ್ಟ್ ರೆಸಿಸ್ಟೆನ್ಸು ಯಾವ ಥರ ನಿಮಗೆ ಕಾಣಿಸ್ತಿದೆ ಅಂದರೆ, ಇಲ್ಲಿ ನೋಡಿ 4 ಲೈನ್ ಕಾಣಿಸ್ತಿದೆ. ಅದರಲ್ಲಿ 2 ಲೈನು ರೆಡ್ ಒಳಗಡೆ ಮರ್ಜ್ ಆಗಿದೆ. 24,300 ಇಲ್ಲಿದೆ ಮತ್ತು 24,281 ಈ ರೇಂಜ್ನಲ್ಲಿ ರೆಸಿಸ್ಟೆನ್ಸ್ಗಳಿದೆ 15 ಮಿನಿಟ್ಸಲ್ಲಿ. ಹಾಗೆಯೇ ಮೇಯ್ನ್ ರೆಸಿಸ್ಟೆನ್ಸು ನಮ್ಮ ಟೂಲ್ ಪ್ರಕಾರ ಇಲ್ಲಿರುತ್ತೆ 24,625ರಲ್ಲಿ ಮೇನ್ ರೆಸಿಸ್ಟೆನ್ಸ್ ಇರುತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ. ಹಾಗೆಯೇ ಸಪೋರ್ಟ್ ಲೆವೆಲ್ಸ್ಗಳನ್ನು ಹೇಳೋದಾದರೆ, ಮೇಯ್ನ್ ಸಪೋರ್ಟು 23,660ರಲ್ಲಿದೆ. ಅದಾದಮೇಲೆ 23,956ರಲ್ಲಿ ಫಸ್ಟ್ ಸಪೋರ್ಟ್ ಇದೆ. ನೆಕ್ಸ್ಟ್ ಸಪೋರ್ಟು 24,028, ನೆಕ್ಸ್ಟು 24,143 ಇದೆ. ಈಗ ನಮಗೆ ಈ ನಮ್ಮ ಎರಡೂ ಟೂಲಲ್ಲಿ ಕಾಣಿಸ್ತಿರೋದು ಸೈಡ್ ವೇಸ್ ಮಾರ್ಕೆಟಲ್ಲಿ ಈ ಒಂದು ಮೂಮೆಂಟ್ಸ್ ಇದೆ. ಇವಾಗ ನಾಳೆ ಮಾರ್ಕೆಟು ಮಂಡೇ ಓಪನ್ ಆದಾಗ ರೆಸಿಸ್ಟೆನ್ಸ್ ಮೇಲೆ ಓಪನ್ ಆದರೆ ಆ ರೆಸಿಸ್ಟೆನ್ಸು ಸಪೋರ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗೆಯೇ ಈ ಸಪೋರ್ಟ್ ಲೆವೆಲ್ಗಿಂತ ಕೆಳಗಡೆ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಡೌನ್ ಟ್ರೆಂಡನ್ನು ನೋಡಬಹುದು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು 50 ಡೇಸ್ ಟ್ರೇಡಿಂಗ್ ಡೇಸನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಇದರ ನೆಕ್ಸ್ಟ್ ವಿಡಿಯೋ ಅಂದರೆ ಸಂಜೆ ಅಪ್ಡೇಟ್ ಮಾಡ್ತೀನಿ. ಸೋಮವಾರ ಸಾಯಂಕಾಲ ಈ ಲೆವೆಲ್ಸ್ಗಳು ಯಾವ ಥರ ವರ್ಕ್ ಆಗಿದೆ ಮಾರ್ಕೆಟಲ್ಲಿ, 15 ಮಿನಿಟ್ಸಲ್ಲಿ ಯಾವ ಥರ ವರ್ಕ್ ಆಗಿದೆ ಮತ್ತು ಡೇ ಟೈಮ್ ಫ್ರೇಮಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನು ಸೋಮವಾರದ ಸಾಯಂಕಾಲದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದು ಇಂಪಾರ್ಟೆಂಟ್ ಲೆವೆಲ್ಸ್ಗಳು. ನಿಮಗೆ ಲೆವೆಲ್ಸ್ಗಳು ಈಗ ನಮ್ಮ ಲೆವೆಲ್ಸ್ಗಳು ನಿಮ್ಗೆ ಗೊತ್ತಾಗಬೇಕಂದ್ರೆ ನೋಡಿ, ಇಲ್ಲಿ ನಾನು ಇದನ್ನು ಹೋಲ್ಡ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇದು ಡೇ ಟೈಮ್ ಫ್ರೇಮ್ನಲ್ಲಿ ಡ್ರಾ ಮಾಡಿರೋದು 23,905 ಮೇಯ್ನ್ ಸಪೋರ್ಟು. ಆಮೇಲೆ ಇಲ್ಲಿ 24,044ರಲ್ಲಿ ಇದೊಂದು, ನೆಕ್ಸ್ಟ್ ಇಲ್ಲಿದೆ 24,078 ಹತ್ರ ಇದೆ, ನೆಕ್ಸ್ಟ್ ಇನ್ನೊಂದು 24,117. ಇದಾದ ನಂತರ ಇಲ್ಲಿ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗೋದು 24,258, 24,300, 24,324. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ರೆಸಿಸ್ಟೆನ್ಸ್ ಬಂದು 24,468. ಇದು ಡೇ ಟೈಮ್ ಫ್ರೇಮ್ನಲ್ಲಿ. ಹಾಗೆಯೇ ನಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ ಈ ರೆಡ್ ಲೈನ್ ಒಳಗಡೆ 2 ಮರ್ಜ್ ಆಗಿದೆ. ಇಲ್ಲಿ ಅದು ಯಾವ ಪ್ಲೇಸ್ ಅಂದರೆ, ಮೊದಲನೇದು ನೋಡಿದೆ ಅಂದರೆ ಇದು ಎಷ್ಟು ಇಂಪಾರ್ಟೆಂಟ್ ಲೆವೆಲಾಗಿ ಪ್ಲೇ ಮಾಡ್ತಾಯಿದೆ ಅಂದರೆ, ಡೇ ಟೈಮ್ ಫ್ರೇಮ್ನಲ್ಲೂ ಒಂದು ರೆಸಿಸ್ಟೆನ್ಸ್ ಇದೆ,
ಮತ್ತು ನಮ್ಮ 15 ಮಿನಿಟ್ಸಲ್ಲೂ ಕೂಡ ಫಸ್ಟ್ ರೆಸಿಸ್ಟೆನ್ಸ್ ಇದೆ, ಇದು ಸೆಕೆಂಡ್ ರೆಸಿಸ್ಟೆನ್ಸು, ಇದು ತರ್ಡ್ ರೆಸಿಸ್ಟೆನ್ಸು, ಇದು ಮೇನ್ ರೆಸಿಸ್ಟೆನ್ಸು ಟಾಪಲ್ಲಿ ಇರೋದು. ಯಾಕೆಂದರೆ ಇದು ನಮ್ಮ ಒಂದು ಪ್ರಿಡಿಕ್ಷನ್ ಅಷ್ಟೇ, ಇದನ್ನು ಬಿಲೀವ್ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮಾರ್ಕೆಟ್ ಓಪನ್ ಆದಮೇಲೆ ನೋಡೋಣ ಯಾವ ಥರ ವರ್ಕ್ ಆಗಿದೆ ಅಂತೇಳಿ. ಇಲ್ಲಿ 24,143, 24,031, 23,960. ಓಕೆ, ನೆಕ್ಸ್ಟ್ ಬಂದು 23,663. ಇದು ನಮ್ಮ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲು. ಇದ್ರ ಬೇಸಸಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಬಟ್ ಇದನ್ನು ಈಗ ನೋಡಿಕೊಂಡು ಡೈರೆಕ್ಟಾಗಿ ನೆಕೆಡ್ ಸೆಲ್ಲಿಂಗ್ ಅಥವಾ ನೆಕೆಡ್ ಬೈಯಿಂಗ್ ಯಾವುದು ಕೂಡ ಮಾಡುವಾಗಿಲ್ಲ. ಬಟ್ ಎಜುಕೇಷನ್ ಪರ್ಪಸ್ ಇದನ್ನು ಯಾವ ರೀತಿ ವರ್ಕ್ ಆಗ್ಬೋದು ಈ ಒಂದು ಲೆವೆಲ್ಗಳು ಅಂಥೇಳಿ ಆಟೋಮೆಟಿಕ್ ಫಿಬ್ಬಲ್ಲಿ ನಾವು ಇದನ್ನು ಟ್ರೈ ಮಾಡ್ತಿದ್ವಿ ಅಷ್ಟೇ. ನೋಡೋಣ ಮಂಡೇ ಯಾವ ರೀತಿ ಮಾರ್ಕೆಟ್ ಬಿಹೇವ್ ಮಾಡುತ್ತೆ. ಮಾರ್ಕೆಟ್ ಸೈಡ್ ವೇಸ್ ಬಿದ್ದರೆ ಇದು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ವರ್ಕ್ ಆಗುತ್ತೆ. ಹಾಗೆಯೇ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದರೆ ಬೇರೆ ರೀತಿ ವರ್ಕ್ ಆಗುತ್ತೆ. ಹೊಸ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಕ್ರಿಯೇಟ್ ಆಗೋ ಚಾನ್ಸ್ ಇರುತ್ತೆ.